ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ಲಾಟರ್ಸ್ ಆ್ಯಂಡ್ ವೈಬ್ಸ್ ಚಾನಲ್. ನಾನಿವತ್ತು ನಿಮಗೆ ವಾಂಗಿಬಾತ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು, ಸ್ಪೆಷಲ್ ಡಿಶ್ ಅಂತಲೇ. ಸೊ ಇಲ್ಲಿ ನಾವು ಕರ್ನಾಟಕದಲ್ಲಿ ಕಂಪ್ಲೀಟಾಗಿ ರೈಸ್ ಐಟಮ್ಸ್ ಬ್ರೇಕ್ಫಾಸ್ಟ್ ಮಾಡ್ತಿರ್ತೀವಲ್ಲ, ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ, ಸೊ ಈವ್ನಿಂಗ್ ಡಿನ್ನರ್ಗೂ ಮಾಡ್ಬೋದು. ಕಿಟಿ ಪಾರ್ಟೀಸ್ಗೆಲ್ಲ ಐಡಿಯಲ್ ಆಗಿರುತ್ತೆ ಇದು. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾನೀಗ ಒಂದು ಕುಕ್ಕರಲ್ಲಿ ಒಂದು 5-6 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ, ಕಡಲೆಕಾಯಿ ಎಣ್ಣೆ. ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು, ಒಂದು ದೊಡ್ಡ ಈರುಳ್ಳಿ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಎಸ್ಲು ಕರಿಬೇವು ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೊಂದು ದೊಡ್ಡ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು 1/4 kg ಬದನೆಕಾಯಿ ತೊಗೊಂಡಿದ್ದೀನಿ. ಇದು ಬಿಳಿ ಬದನೆಕಾಯಿ ವಾಂಗಿಬಾತಲ್ಲಿ ಯೂಸ್ ಮಾಡ್ತಾರಲ್ಲ, ಸೇಮ್ ಅದೇ ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ಲಿಟ್ ಮಾಡಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡ್ರೆ ಬ್ಲ್ಯಾಕಾಗಿ ಇರೋದಿಲ್ಲ ಅದು, ಸೊ ವೈಟಾಗೇ ಇರುತ್ತೆ. ಈಗ ಇದು ಕಟ್ ಮಾಡ್ಕೊಂಡಿರೋದನ್ನ ಆಯಿಲ್ಗೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೊಂದು 100 ಗ್ರಾಮ್ಸಷ್ಟು ಹಸಿ ಬಟಾಣಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಈಗ, ಸಿನ್ಸ್ ಇದು ಬಟಾಣಿ ಸೀಸನ್ ಇರೋದ್ರಿಂದ. ಬಟಾಣಿ ಸೀಸನ್ ಇಲ್ಲ ಅಂದರೆ ಒಗ್ಗರಣೆಗೆ ನಾವು ಕಡಲೆಬೇಳೆ ಕೂಡ ಹಾಕ್ಕೋಬೋದು. ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲಿಂದ ಒಂದು 3 ಟೇಬಲ್ ಸ್ಪೂನಷ್ಟು ನಮಗೆ ವಾಂಗಿಬಾತ್ ಪೌಡ್ರ್ ಬೇಕಾಗುತ್ತೆ. ನಾನು ಇವತ್ತಿಲ್ಲಿ MTR ವಾಂಗಿಬಾತ್ ಪೌಡ್ರೇ ಯೂಸ್ ಮಾಡ್ತಾಯಿದ್ದೀನಿ. ಸಾಲ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗಲೇ ರೈಸೆಲ್ಲ ಹಾಕಿದ್ಮೇಲಿಂದನೂ ಒಂದು ಸರಿ ಸೀಸನಿಂಗ್ ಚೆಕ್ ಮಾಡ್ಬೋದು ನಾವು. ಈಗ ಇದು ಫ್ರೈ ಆಗಿದೆ. ಇದಕ್ಕೊಂದು 1/2 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರು, ಒಂದು ಪಿಂಚಷ್ಟು ಪೆಪ್ಪರ್ ಪೌಡರು, ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಒಂದು 1/2 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಲೆಮನ್ ಚಿಕ್ಕ ಸೈಜಷ್ಟು ನಾನು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ, ಅದನ್ನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ಜ್ಯೂಸನ್ನ ಇದಕ್ಕೆ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ವಾಂಗಿಬಾತ್ ಪೌಡ್ರಲ್ಲಿ ಖಾರ ಏನು ಇರೋದಿಲ್ಲ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನಾವು ಇದನ್ನು ಕಂಪ್ಲೀಟಾಗಿ ಟ್ಯಾಮ್ರಿನ್ ಜ್ಯೂಸ್ದು ನೀರೇನಿದೆ ಅದು ಹಿಂಗೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಗ ನಮ್ಮದು ವಾಂಗಿಬಾತ್ ಪೌಡ್ರಿಗೆ ಫ್ಲೇವರು ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ನಾನಿಲ್ಲಿ 2 ಕಪ್ಸ್ ಅಂದರೆ 300 ಗ್ರಾಮ್ಸಷ್ಟು ಸೋನಾ ಮಸೂರಿ ರೈಸ್ನ ವಾಶ್ ಮಾಡಿ ಡೈರೆಕ್ಟಾಗಿ ಇದೇ ವಾಂಗಿಬಾತ್ ಇದಕ್ಕೆ ಮಸಾಲೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನೇನು ಸೋಕ್ ಮಾಡ್ತಾಯಿಲ್ಲ, ವಾಶ್ ಮಾಡಿ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಒಂದು 2 ಟೈಮ್ಸ್ ವಾಶ್ ಮಾಡಿದ್ದೀನಿ. ಇದನ್ನು ರೈಸ್ ಹಾಕಿ ಈ ಮಸಾಲೆ ಜೊತೆ ಒಂದು 2 ಮಿನಿಟ್ಸ್ ನಾವು ಫ್ರೈ ಮಾಡಬೇಕಾಗುತ್ತೆ ಆಯಿಲಲ್ಲಿ ರೈಸ್ನ. ಇದಕ್ಕೆ ನಾನು 1:2 ರೇಷಿಯೋನಲ್ಲಿ, ಅಂದರೆ ನಾನು 2 ಕಪ್ಸ್ ಆಫ್ ರೈಸ್ ತೊಗೊಂಡಿದ್ದೆ, ಅಪ್ರಾಕ್ಸಿಮೇಟ್ಲಿ 300 ಗ್ರಾಮ್ಸ್ ಆಫ್ ರೈಸು. ಅದಕ್ಕೆ 600 ml ಅಷ್ಟು ವಾಟ್ರ್ ಬೇಕಾಗುತ್ತೆ. ಅಂದರೆ 2 ಕಪ್ಸ್ ಅಂದರೆ 4 ಕಪ್ಸ್ ಆಫ್ ವಾಟರು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಕ್ವಲ್ ಕ್ವಾಂಟಿಟಿನಲ್ಲಿ ಎಕ್ಸಾಕ್ಟಾಗಿ. ಯಾಕಂದರೆ ನೀರೇನಿಲ್ಲ ಗೊಜ್ಜಲ್ಲಿ, ಸೊ ಗೊಜ್ಜು ಸಪ್ರೇಟು ರೈಸ್ ಸಪ್ರೇಟು ಮಾಡ್ತಾಯಿಲ್ಲ, ಡೈರೆಕ್ಟ್ ಮಸಾಲೆಗೇ ವಾಟ್ರ್ ಆ್ಯಡ್ ಮಾಡಿದ್ದೀನಿ. ಈ ಸ್ಟೇಜಲ್ಲಿ ನೀವು ಸೀಸನಿಂಗ್ ನೋಡಿಕೊಂಡು ಸಾಲ್ಟು ಖಾರ ಏನಾದರೂ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ಸ್ ಹೈ ಫ್ಲೇಮಲ್ಲಿ ಕೂಗ್ಸಿದ್ರೆ ರೆಡಿ ಆಗುತ್ತೆ ವಾಂಗಿಬಾತು. ಈಗ ಪ್ರೆಷರ್ ಹೋಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಹುಷಾರಾಗಿ ಜೆಂಟಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ವಾಂಗಿಬಾತ್ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಫಸ್ಟು. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.